ಗೌರ್ಮೆಂಟ್ ಏನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಏನಪ್ಪ ಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ನಮ್ಮ ಹರೀಶ್ ಕಾಣಿಸ್ತಾ ಇಲ್ಲ, ನಡೀತಾನೆ ಫುಲ್ಲು ಕತ್ಲು ಎಲ್ಲ ಕಡೆ. ಹಲೋ ಗೈಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂತ ಬಂದರೆ ನಂದಿ ಬೆಟ್ಟನ ಪ್ರದಕ್ಷಿಣೆ ಮಾಡ್ತಿದ್ದೀವಿ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲಿ ನೋಡೋ ಕೂಡ ಲೈಟ್ ಅನ್ನೋಂಥದ್ದಿಲ್ಲ ನೋಡಿ. 4 ಗಂಟೆಗೆ ಶುರು ಮಾಡಿದ್ದೀವಿ. ಅದ್ರ ಮಳೆ ಎಲ್ಲರೂ ಕೂಡ ನೆಂದೋಗಿದ್ದೀವಿ ನೋಡಿ. ಬಟ್ಟೆಗಳು ನೋಡಿ, ನಮ್ಮ ಹುಲಿ ನೋಡಿ, ಇದು ಹುಲಿ ಅಂತ ಇದ್ರ ಹೆಸರು ಫುಲ್ ನೆಂದೋಗಿದೆ. ಸೊ ಅಧಿಕಾರಿಗಳು ಸ್ವಲ್ಪ ಗಮನ ಕೊಡಬೇಕು ಈ ಕಡೆ. ಸೊ ಎಲ್ಲಿ ನೋಡಿದ್ರು ಕೂಡ ಕತ್ಲಿದೆ. ಸೊ ನಾವೇನೋ ಓಡಾಡ್ಕೊಂಡು ಹೋಗ್ತೀವಿ, ಬಟ್ ಆದರೆ ಗೊತ್ತಾಗೋದಿಲ್ಲ. ಸೊ ಯಾರಾದರೂ ಗಿರಿ ಪ್ರದರ್ಶನ ಬರಬೇಕಂದ್ರೆ ಬನ್ನಿ, ಚೆನ್ನಾಗಿರುತ್ತೆ. ಆದರೆ ಒಬ್ಬರೇ ಮಾತ್ರ ಬರೋಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ ಜೊತೆ ಬಂದರೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಎಂಜಾಯ್ಮೆಂಟ್ ಇರುತ್ತೆ. ಅಂದು ಈ ವೆದರ್ದೆ ಎಲ್ಲ ಚೆನ್ನಾಗಿ ನೆಂದೋಗ್ತೀರಾ, ಚೆನ್ನಾಗಿರುತ್ತೆ. ಬಟ್ ಏನಂದರೆ ನೀವು ನೋಡ್ತಿದ್ದಂಗೆ ಎಲ್ಲ ಕಡೆ ಕತ್ಲು, ಎಲ್ಲೂ ಕೂಡ ಒಂದು ಲೈಟ್ ಇಲ್ಲ. ಸೊ ಇದು ನಮ್ಮ ಚಿಕ್ಕಬಳ್ಳಾಪುರದ ಒಂದು ನಂದಿ ಗಿರಿ ಪ್ರದಕ್ಷಿಣೆ ಮಾಡುವಾಗ ಒಂದು ಪರಿಸ್ಥಿತಿ. ಏನಪ್ಪ ಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ. ನಮ್ಮ ಹರೀಶ್ ಕಾಣಿಸ್ತಾ ಇಲ್ಲ, ಲೇಟ್ ಆಗ್ತೀನಿ ಸ್ವಲ್ಪ ನೋಡಿ ಎಲ್ಲಿದ್ದಾನೆ ಅಂತ. ನೋಡಿ ಕಾಣಿಸ್ತಿದ್ದಾನೆ. ಇದು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಗಿರಿ ಪ್ರದಕ್ಷಿಣೆ. ಮಳೆ ಬಂದರೂ ನಾವು ಅಂದ್ರೆ ಗಿರಿ ಪ್ರದಕ್ಷಿಣೆ ನಿಲ್ಲಿಸಿಲ್ಲ, ಹಂಗೆ ಮಾಡ್ತಾನೆ ಇದ್ದೀವಿ. ಯಾಕಂದ್ರೆ ಇವಾಗ ನಿಂತೋಯ್ತಲ್ಲ, ಅದಕ್ಕೆ ಮಾಡ್ತಿದ್ದಾರೆ. ನಡೀತಾನೆ ಈಗ ನಿಂತೋಯ್ತು ಅಪ್ಪ ನೋಡಿ. 2026ರಂದು ಹುಣ್ಣಿಮೆ ಪ್ರಯುಕ್ತ ನಂದಿ ಗಿರಿ ಪ್ರದಕ್ಷಿಣೆಗಂತ ಬಂದಿದ್ದೀವಿ. ಆದರೂ ಫುಲ್ಲು ಮಳೆ, ಆದರೂ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ನೋಡಿ. ಒಂದು ಲೈಟ್ ಇಲ್ಲ ಮೇನ್ ಅದು. ಸುಧಾಕರ್ ಸಾಹೇಬ್ ಬರ್ದಿದ್ದಕ್ಕೆ ನಮ್ದು ವ್ಯವಸ್ಥೆ ಇಲ್ಲ, ಬಿಸಿ ಇರೋ ಕಾರಣದಿಂದ ಫುಲ್ ಮಳೆ ಹೇಳಿರ್ತಾರೆ ಮ್ಯಾನೇಜ್ಮೆಂಟು. ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ನೋಡಿ. ಮ್ಯಾನೇಜ್ಮೆಂಟು ಯಾಕೋ ಸ್ವಲ್ಪ ಮರ್ತಂಗವ್ರೆ, ವ್ಯವಸ್ಥೆ ಸರಿ ಮಾಡಿಲ್ಲ. ಮಾಡ್ತಾರೆ ಲೈಟ್ ವ್ಯವಸ್ಥೆ, ದೇವರ ಸಂಗೀತ, ಹಣ್ಣಿನ ವ್ಯವಸ್ಥೆ ಎಲ್ಲ ಮಾಡಿರೋರು. ಈ ಸಲ ಏನೂ ಇಲ್ಲ, ಆದ್ರೂ ಕತ್ತಲ್ ಮಳೆಯಲ್ಲೇ ನೆನಿತಾ ಇದ್ದೀವಿ. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಅವ್ರು ಅರ್ಥ ಮಾಡ್ಕೋಬೇಕು, ಒಂದು ಬೆಳಕಿನ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ. ಥ್ಯಾಂಕ್ ಯು, ನಮಸ್ಕಾರ. ಸೊ ನಮ್ಮ ಪ್ರದಕ್ಷಿಣೆ ಮುಗಿತಾ ಬರ್ತಿದೆ. ಪ್ರವೀಣಣ್ಣ ಏನೇನು ಹೇಳ್ತೀರಾ? ಪ್ರಸಾದ ಇನ್ನು ಸ್ವಲ್ಪ ಬೇಕು, ಒಳ್ಳೆ ಡೇಂಜರ್ ಅಂತ ಇದೆ. ನಾವು ಓಡಾಡ್ತಾ ಇದ್ದೀವಿ ಅಲ್ಲ, ಇಲ್ಲಿ ನೋಡಿದ್ರೆ ಹುಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಮಗೆ ಭಯ ಇಲ್ಲ, ಯಾಕಂದರೆ ನಮ್ಮಲ್ಲಿ ಸಿಂಹನ ಹುಲಿ ಇದೆ, ರಿಯಲ್ ಹುಲಿ ನೋಡಿ. ಇದೇ ಹುಲಿ ಹೆಸರು ನೋಡ್ಕೊಳ್ಳಿ. ಸೊ ನಿಮ್ಗೇನಾದರೂ ಸೇಫ್ಟಿ ಬೇಕಂದರೆ ನಮ್ಮ ಹುಲಿನ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಟ್ಯಾಗ್ ಮಾಡ್ತೀನಿ, ಹರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ನಾವು ಗಿರಿ ಪ್ರದಕ್ಷಿಣೆ ಮಾಡ್ಕೊಳ್ತಾ ನಾವು ಕಣಿವೆ ಬಸವಣ್ಣ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಬಟ್ ಆದರೂ ಕೂಡ ಇಷ್ಟು ಕತ್ಲಾದರೂ ಯಾರು ಭಯ ಬೀಳ್ದ್ರೇ ದೇವರನ್ನ ನೋಡೋದಕ್ಕೆ ಬರ್ತಿದ್ದಾರೆ. ದೇವಸ್ಥಾನದ ಹತ್ರ ಕೂಡ ಕರೆಂಟ್ ಇಲ್ಲ. ಸೊ ಗೌರ್ಮೆಂಟ್ ಏನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಸೊ ಕೊನೆಯದಾಗಿ ನಾವು ಪ್ರದಕ್ಷಿಣೆ ಮುಗಿಸ್ಬಿಟ್ವಿ. ಟೈಮು 8:30. ಕೊನೆಯದಾಗಿ 8:30ಯಲ್ಲಿ ಪ್ರದಕ್ಷಿಣೆ ಮುಗಿಸಿದ್ದೀವಿ. ಫೈನಲಿ ದಕ್ಷಿಣ ಕೊಟ್ಟಿದ್ದಾರೆ.